ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಒಂದು ವಾರದಿಂದ ನಾನು ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಗರ್ಭಿಣಿಗೆ ಆಗುವಂಥ ತೊಂದರೆಗಳ ಬಗ್ಗೆ, ಗರ್ಭಿಣಿ ಬಾಲಾರಿಷ್ಟ ಅಂತ ಹೇಳ್ತಾರೆ, ಆ ವಿಚಾರದಲ್ಲಿ ನಾನು ಮೊದಲನೇ ತಿಂಗಳಲ್ಲಿ ಏನಾಗುತ್ತೆ, ಆಗ ಶ್ರೀಮುಖಿ ಅನ್ನೋ ದೇವಿ ಬರ್ತಾಳೆ, ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕೊಡ್ತಾಳೆ. ಎರಡನೇ ತಿಂಗಳಲ್ಲಿ ಜಿನಿ ಅಂತ ಒಂದು ದೇವಿ ಬರ್ತಾಳೆ, ಆ ಜನ್ಮದ ಕರ್ಮಾನುಸಾರವಾಗಿ ಗರ್ಭಿಣಿ ಸ್ತ್ರೀಗೆ ತೊಂದರೆಗಳು ಕೊಡ್ತಾಳೆ. ಮೂರನೇದು ಕುಂಭಕರ್ಣಿ, ವಂಗದೇವತೆ, ಕಾಳಿಕಾ ದೇವತೆ, ಆರನೇ ತಿಂಗಳಲ್ಲಿ ನಂದಿನಿ ಅನ್ನೋ ದೇವತೆ. ಹೀಗೆ ಒಂದೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ದೇವತೆ ಬರ್ತಾಳೆ, ಆ ಗರ್ಭಿಣಿಗೆ ಹಿಂಸೆಗಳನ್ನು ಕೊಡ್ತಾರೆ. ಆ ಹಿಂಸೆಯೇ ರೋಗಬಾಧೆ ಅಂತ ಕರೀತಾರೆ. ನೋಡಿ, ಎರಡು ರೀತಿಯ ಬಾಲಾರಿಷ್ಟ. ಒಂದು ತಾಯಿ ಗರ್ಭದಲ್ಲಿದ್ದಾಗ ಗರ್ಭಿಣಿ ಸ್ತ್ರೀಗೆ, ಮಗು ಜನನ ಆದಮೇಲೆ ಬರೀ ಮಗುಗೆ ಮಾತ್ರ ಬರುತ್ತೆ. ಬಾಲಾರಿಷ್ಟ ಅಂತ 12 ವರ್ಷಗಳ ಕಾಲ ನಡೀತದೆ. ಬಾಲಾರಿಷ್ಟ 12 ವರ್ಷ, ಮಗು ಜನನ ಆದಮೇಲೆ 10 ತಿಂಗಳು ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ತಾಯಿಗೆ ಬಹಳಷ್ಟು ಹಿಂಸೆಗಳಾಗ್ತದೆ. ನಾನಿವಾಗ ಹೇಳ್ತಾ ಇರೋದು ಗರ್ಭಿಣಿ ಬಾಲಾರಿಷ್ಟ. ಈ ಒಂದು ಅನಿಷ್ಟಗಳನ್ನು, ಅಂದರೆ ನೋವುಗಳನ್ನು, ಬಾಧೆಗಳನ್ನು ಆಯಾ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀ ಅನುಭವಿಸ್ಕೊಂಡು ಬರ್ತಿರ್ತಾಳೆ. ಕೆಲವರಿಗೆ ಅವರ ಪೂರ್ವ ಜನ್ಮದ ಪುಣ್ಯದ ಅಥವಾ ಮನೇಲಿ ಮಾಡೋ ಪೂಜೆ ಪುರಸ್ಕಾರ ಜಪತಪಗಳಿಂದ ಏನೂ ಆಗೋದಿಲ್ಲ. ಏನೂ ಮಾಡದೇ ಇದ್ದಂಥವ್ರಿಗೆ ಜನ್ಮದ ಕರ್ಮ ಈಗ ಗರ್ಭಿಣಿಯಾದಾಗ ಹಿಂಸೆ ಕೊಡುತ್ತೆ, ಆಯಾ ತಿಂಗಳಿಗೆ ಬಂದು ಹಿಂಸೆ ಕೊಡುತ್ತೆ. ಅದಕ್ಕೆ ಗರ್ಭಿಣಿ ಸ್ತ್ರೀ ಇದ್ದಾಗ ಗರ್ಭಿಣಿ ಆಗೋದು ದೊಡ್ಡದಲ್ಲ, ಗರ್ಭಿಣಿತನವನ್ನು ಕಾಪಾಡಿಕೊಂಡು ಒಳ್ಳೆ ಮಗುಗೆ ಜನ್ಮ ಕೊಡೋದು, ಒಳ್ಳೆ ಮಗುನ ಜನನ ಮಾಡಿಸೋದು ಇದೆಯಲ್ಲ, ಅದು ದೊಡ್ಡ ವಿಶೇಷವಾದಂಥ ಸಾಧನೆ ಜಗತ್ತಿನಲ್ಲಿ. ಇವತ್ತು ಚಂದ್ರಗ್ರಹಕ್ಕೆ ಮೇಲೆ ಹೋಗಿ ಬಂದ ಮನುಷ್ಯ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟ, ಎಲ್ಲ ಗ್ರಹಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಿದ್ದಾನೆ. ಆದರೆ ಭೂಮಿ ಮೇಲೆ ಗರ್ಭಿಣಿ ಸ್ತ್ರೀಗೆ ಏನಾಗ್ತಿದೆ ಅಂತ ಎಷ್ಟೋ ಜನ ಗೊತ್ತೇ ಆಗೋದಿಲ್ಲ. ಏನೇನೋ ಸಂಶೋಧನೆ, ಏನೇನೋ ರಿಸರ್ಚ್, ಏನೇನೋ ಟೆಕ್ನಾಲಜಿ ಕಂಡುಹಿಡಿದಿದ್ದೀವಿ. ಯಾಕೆ ಗರ್ಭಿಣಿ ಸತ್ತೋಗ್ಬಿಟ್ಲು, ಯಾಕೆ ಮಗು ಸತ್ತೋಯ್ತು, ಗರ್ಭಿಣಿ ತಾಯಿ ಇದ್ದಾಳೆ, ಮಗು ಸತ್ತೋಯ್ತು. ಒಂದು ಕಡೆ ತಾಯಿ ಮಗು ಇಬ್ಬರು ಸತ್ತೋಗ್ಬಿಡ್ತಾರೆ. ಗರ್ಭಿಣಿ ಸ್ತ್ರೀ 2 ಆತ್ಮ ಒಂದೇ ಸಲ ಹೊಟ್ಟೋಗುತ್ತೆ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ತಾಯಿ ನೋಡಿಸ್ಕೊಳ್ಳೋಕ್ಕಾಗಿಲ್ಲ, ಮಗು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ವಿಜ್ಞಾನಕ್ಕೆ ಮೀರಿದ್ದು ಈ ಒಂದು ಸೈನ್ಸ್, ಆಧ್ಯಾತ್ಮಿಕ ವಿಜ್ಞಾನ, ದೈವ ವಿಜ್ಞಾನ ಅಂತ ಹೇಳ್ತಾರೆ. ನಾನು ಇವತ್ತು 7ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀ ಪಾದಾರ್ಪಣೆ ಮಾಡಿದಾಗ ಏನೆಲ್ಲ ಆಗುತ್ತೆ, 7ನೇ ತಿಂಗಳಿಗೆ ಏನೆಲ್ಲ ಬಾಧೆಗಳು, ಆಸೆ ಆಕಾಂಕ್ಷೆಗಳಾಗತ್ತೆ ಅಂತ ಶುಕಮುನಿಗಳು ಭಾಳಷ್ಟು ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ. ಗರ್ಗಮುನಿಗಳು, ಶುಕಮುನಿಗಳು ಇವರೆಲ್ಲ ಒಂದು ಸಮಕಾಲದಲ್ಲಿದ್ದಂಥವ್ರು. ಶುಕಮುನಿಗಳು ಗರ್ಭ ಸ್ತ್ರೀ ಸಂಹಿತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಸಪ್ತಮ ಮಾಸೆ 7ನೇ ತಿಂಗಳಲ್ಲಿ ಏನೆಲ್ಲ ತೊಂದರೆಗಳು ಬರ್ತದೆ. ಮೊದಲನೇದು ಗರ್ಭಿಣಿಗೆ 6ನೇ ತಿಂಗಳಲ್ಲೂ ಹೊಟ್ಟೆ ನೋವಿತ್ತು, 7ನೇ ತಿಂಗಳಲ್ಲೂ ಹೊಟ್ಟೆ ನೋವು ಕಂಟಿನ್ಯೂ ಆಗುತ್ತೆ. ಮೊದಲನೇ ಸಿಂಪ್ಟಮ್ಸು 7ನೇ ತಿಂಗಳಲ್ಲಿ ಹೊಟ್ಟೆ ನೋವು, ಇನ್ನೇನು ಡೆಲಿವರಿ ಆಗಬೇಕು ಆ ಲೆವೆಲ್ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು, ಕೈ ಕಾಲು ಈ ಕೈಗಳು ಎಲ್ಲ ಒಂಥರ ಬಿದ್ದೋದಂಗೆ ಆಗುತ್ತೆ. ಈಗ ನಿಶಕ್ತಿ, ನಡೆಯೋಕ್ಕಾಗಲ್ಲ, ಒಂದು ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಎತ್ಕೊಳ್ಳೋಕ್ಕಾಗಲ್ಲ, ಒಂದು ಮರ್ಚಿಂಗ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂಥರ ನಿಶಕ್ತಿ, ತ್ರಾಣನೇ ಇಲ್ಲ, ಅದಕ್ಕೆ ಜೀವನೇ ಇಲ್ಲ. ಹಣ್ಣುಗಳ ಮೇಲೆ ತಿನ್ನೋಕ್ಕೆ ಆಸೆ, ಹಣ್ಣು ತಿನ್ನಬೇಕು ಅಂತ ಆಸೆ, ಊಟ ತಿಂಡಿ ಬಿಟ್ಬಿಡ್ತಾಳೆ, ಹಣ್ಣು ಮೇಲೆ ಆಸೆ ಬರುತ್ತೆ. ಆಮೇಲೆ ಅದು ತಿನ್ನಬೇಕು ತರಿಸ್ಕೊಡಿ, ಇದು ತಿನ್ನಬೇಕು ತರಿಸ್ಕೊಡಿ, ತಿನ್ನಬೇಕು ಅಂತ ಕೆಲವ್ರಿಗೆ ಆ ತಿನ್ನಕ್ಕಂಥ ಆಸೆ ಅಬರ್ಷನ್ ಆಗ್ಬೋದು. 3ನೇ ತಿಂಗಳು, 1ನೇ ತಿಂಗಳು, 3ನೇ ತಿಂಗಳು, 5ನೇ ತಿಂಗಳು, 7ನೇ ತಿಂಗಳು ಗರ್ಭಪಾತ ಆಗುವಂಥ ಮಾಸಗಳು. ಡಾಕ್ಟರ್ ತಿನ್ನಬೇಡಿ ಅಂತ ಹೇಳಿರ್ತಾರೆ, ನಾನು ತಿನ್ನಬೇಕು ಅಂತಲೇ ಆಸೆ ಆಗುತ್ತೆ. ಅದಕ್ಕೆ 7ನೇ ತಿಂಗಳಿಗೆ ಜನನೂ ಆಗ್ಬೋದು. 7ನೇ ತಿಂಗಳಿಗೆ ಎಷ್ಟೋ ಮಕ್ಕಳು ಹುಟ್ಬಿಟ್ಟಿದ್ದಾರೆ. 7ನೇ ತಿಂಗಳಿಗೆ ಎಷ್ಟೋ ಮಕ್ಕಳು ಅಬರ್ಷನೂ ಆಗೋಗಿದೆ. ವಿಪರೀತ ಆಸೆ, ಅದು ತಿನ್ನಬೇಕು, ಉಪ್ಪು ತಿನ್ನಬೇಕು, ಮಾವಿನ ಹಣ್ಣು ತಿನ್ನಬೇಕು, ಹುಣಸೆಹಣ್ಣು ತಿನ್ನಬೇಕು, ಮಣ್ಣು ತಿನ್ನಬೇಕು, ಸುಣ್ಣ ತಿನ್ನಬೇಕು, ಏನೇನೋ ತಿನ್ನಬೇಕು ಅಂತ ಆಸೆ ಬಂದುಬಿಡ್ತದೆ. ಬಟ್ ಕೊನೆಯ ಸಿಂಪ್ಟಮ್ಸ್ ಏನಪ್ಪ ಅಂದರೆ, ದಿನ ಬೆಳಗ್ಗೆ ಚೆನ್ನಾಗಿರ್ತಾಳೆ, ಮಧ್ಯಾಹ್ನ ತಲೆನೋವು, ಸಣ್ಣಗೆ ತಲೆನೋವುತ್ತೆ, ರಾತ್ರಿ ಚೆನ್ನಾಗಿರ್ತಾಳೆ, ಬೆಳಗ್ಗೆ ತಲೆನೋವು. 7ನೇ ತಿಂಗಳು
ಕಂಪ್ಲೀಟ್ ತಲೆನೋವು, ಹೊಟ್ಟೆ ನೋವು, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಆಸೆ. ಆಮೇಲೆ ಕೈಕಾಲು ತುಂಬ ತ್ರಾಣ, ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಸುಸ್ತು, ಸಂಕಟ, ಹೊಟ್ಟೆ ನೋವು ವಿಪರೀತ ಬರ್ತಿರ್ತದೆ. ಈಗಲೇ ಉಟ್ಬಿಡ್ಬೋದೇನೋ ಮಗು ಅನ್ಬೇಕು, ಆ ಲೆವೆಲ್ ಇರ್ತದೆ. ಆದರೆ ಜನನ ಆಗಲ್ಲ, ಹಿಂಸೆ. ಇದನ್ನೆಲ್ಲ ಕೊಡೋರು ಯಾರು ಅಂದರೆ ತಿಂತ್ರಿಣಿ ಅಂತ ಒಂದು ದೇವತೆ. ಆ ತಿಂತ್ರಿಣಿ ಅನ್ನೋ ದೇವತೆ ಈ 7ನೇ ತಿಂಗಳಲ್ಲಿ ಬಂದು ಇದನ್ನೆಲ್ಲ ಕಾಡಿಸ್ತಾಳೆ. ಈ ತಿಂತ್ರಿಣಿ ದೇವತೆ ಯಾರು? ಯಕ್ಷಗಂಧರ್ವ ಕೆಂಪುರುಷರು ಒಂದು ದೇವತೆ ಅಂತ ಹೇಳ್ತಾರೆ. 64 ಯೋಗಿನಿಯರು, ಚತುಷ್ಷಷ್ಟಿ ಯೋಗಿನಿಯ ಇವರೊಬ್ಬರು ಅಂತ ಹೇಳ್ತಾರೆ. ತಿಂತ್ರಿಣಿ ಅನ್ನೋ ದೇವಿ ಹೊಟ್ಟೆ ನೋವು, ಸಣ್ಣಗೆ ತಲೆನೋವು, ಕೈಕಾಲೆಲ್ಲ ಬಿದ್ದೋಗುತ್ತೆ, ಸ್ವಾಧೀನನೇ ಇಲ್ಲ, ಕೈಕಾಲು ಅಲ್ಲಾಡ್ಸೋಕ್ಕೆ ಆಗಲ್ಲ, ಮಲ್ಕೊಂಡೇ ಇರಬೇಕು. ಅದು ಒಂದು ಮಾತೆ ತೊಗೊಂಡು ಬಾಯಿಗೆ ಹಾಕೊಳ್ಳೋಕ್ಕೂ ಶಕ್ತಿ ಇರಲ್ಲ ಕೈನಲ್ಲಿ. ಯಾರು ಅಂತನೋ ಒಂದು ಲೋಟ ನೀರು ಹಿಡ್ಕೊಂಡು ಕುಡಿಯೋಕ್ಕೆ ಶಕ್ತಿ ಇರಲ್ಲ, ಯಾರು ಕುಡಿಸ್ಬೇಕು, ಆ ಲೆವೆಲ್ ತಂದಿಡುತ್ತೆ ಈ ತಿಂತ್ರಿಣಿ ಅನ್ನೋ ದೇವತೆ. ಈ ತಿಂತ್ರಿಣಿ ಅನ್ನೋ ದೇವತೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಗರ್ಭಿಣಿ ಆಗಿದ್ದಾಗ ಬರುವಂಥ ದೇವತೆ ಯಾವಾಗಲೂ ಬರಲ್ಲ. ಈ ತಿಂತ್ರಿಣಿಗೆ ಹಬ್ಬ ಇಲ್ಲ, ಜಾತ್ರೆ ಇಲ್ಲ, ತಿಂತ್ರಿಣಿ ದೇವಿಗೆ ಅದರ ವ್ರತಗಳಿಲ್ಲ. ಬರೋದು ಯಾವಾಗ? ಸ್ತ್ರೀಗೆ ಸಂಬಂಧಪಟ್ಟಂಥ ದೋಷಗಳು, ಸ್ತ್ರೀ ಗರ್ಭಿಣಿ ಆದಾಗ ಬರುವಂಥ ದೇವತೆ. ನಾನು ಹೇಳಿದಂಥ ಶ್ರೀಮುಖಿ, ಜಿನಿಯೆ, ಕುಂಭಕರ್ಣಿ, ವಂಗದೇವತೆ, ಕಾಳಿಕ, ನಂದಿನಿ, ತಿಂತ್ರಿಣಿ, ಇವರು ಗರ್ಭಿಣಿಯರಿಗೆ ಪೀಡಿಸುವಂಥವ್ರು. ಗಂಡಸಿಗೆ ಇದ್ರ ಬಗ್ಗೆ ಏನು ಎದಕ್ಕೋ ಅವಶ್ಯಕತೆ ಇಲ್ಲ. ಈ ತಿಂತ್ರಿಣಿ ಇಷ್ಟೆಲ್ಲ ಅಲ್ಲದೆ ವಿಪರೀತ ಲೂಸ್ ಮೋಷನ್ನು, ಸಿಕ್ಕಾಪಟ್ಟೆ ಬೇದಿ, ಊಟ ತಿನ್ನಲ್ಲ, ಹಣ್ಣು ತಿನ್ನಬೇಕು ಅಂತ ಆಸೆ, ಪಪ್ಪಾಯಿ ಕೊಡಿ ಅಂತ ಆಸೆ. ಪಪ್ಪಾಯಿ ಕೊಟ್ಟರೆ ಅಬಾರ್ಷನ್ ಆಗಿಬಿಡ್ತದೆ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ದಾಳಿಂಬೆ, ಪಪ್ಪಾಯಿ ತಿನ್ನಬಾರ್ದು. ಗರ್ಭಿಣಿಸರು ಅಬಾರ್ಷನ್ ಆಗಿಬಿಡ್ತದೆ, ಭಾಳ ಹೀಟದು. ನಂಗೆ ಪಪ್ಪಾಯಿನೇ ಕೊಡಿ, ದಾಳಿಂಬೆನೇ ಕೊಡಿ ಅಂತ. ಅಬಾರ್ಷನ್ ಆಗೋಕ್ಕೆ ತಾಯಿ ಮುಖೇನೇ ತಾನ ಮಗು ಗರ್ಭಪಾತ ಮಾಡ್ಕೊಳ್ಳೋಕೆ ಇದೊಂದು ಸೂಚನೆ ಕೊಡ್ತಾಳೆ ತಿಂತ್ರಿಣಿ ಅನ್ನೋ ದೇವತೆ. ಓದ್ ಜನ್ಮದಲ್ಲಿ ಹೆಂಗಸಾಗಿದ್ಲು, ಈಗಲೂ ಹೆಂಗಸಾಗಿ ಗರ್ಭಿಣಿ ಆಗಿದ್ದಾಳೆ. ಹೆಂಗಸ ಸ್ಥಾನ ಈಗಲೂ ಬಂದಿದೆ. ಯಾಕೆ? ಓದ್ ಜನ್ಮದಲ್ಲೂ ಸ್ತ್ರೀ ಆಗಿದ್ಲು, ಈಗ ಎಷ್ಟೋ ಜನ ಗಂಡಸರು ಹೆಂಗಸರಾಗಿ ಹುಟ್ಟಿದ್ದಾರೆ. ಈಗ ಎಷ್ಟೋ ಜನ ಹೆಂಗಸರು ಓದ್ ಜನ್ಮದಲ್ಲಿ ಈಗ ಗಂಡಸರಾಗಿದ್ದಾರೆ. ಎಷ್ಟೋ ಜನ ಆನೆ, ಒಂಟೆ, ಕುದುರೆ, ಹಸು, ಹಾವು, ಕತ್ತೆ, ನರಿ, ನಾಯಿ ಆಗಿದ್ದವರೆಲ್ಲ ಇವತ್ತು ಮನುಷ್ಯರಾಗಿ ಬಂದಿದ್ದಾರೆ. ಅದು ಆತ್ಮ ಪರಿವರ್ತನೆ ಆಗ್ತಿದೆ. ಅದಕ್ಕೆ ಲಿಂಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಈ ಜನ್ಮದಲ್ಲಿ ಹೆಂಗಸು ಮುಂದಿನ ಜನ್ಮ ಗಂಡಸಾಗ್ಬೋದು. ಓದ್ ಜನ್ಮದಲ್ಲಿ ಗಂಡಸಾಗಿದ್ದು ಇವರು ಹೆಂಗಸಾಗಿದ್ದಾನೆ. ಹೆಂಗಸಾಗಿ 7ನೇ ತಿಂಗಳಿಗೆ ಗರ್ಭಿಣಿ ಆಗಿದ್ದಾನೆ. ಅವಳಿಗೆ ಇದೆಲ್ಲ ದೋಷ ಇದೆ. ಯಾಕೆ ತಿಂತ್ರಿಣಿ ಅನ್ನೋ ದೇವತೆ 7ನೇ ತಿಂಗಳಿಗೆ ಬಂದು ಈ ರೀತಿ ಕಾಡಿಸ್ತಾಳೆ ಅಂದರೆ, ಈ ಹೆಂಗಸು ಈಗ ಏನು ಗರ್ಭಿಣಿ ಆಗಿದ್ದಾಳ ಈಗ ಈ ಜನ್ಮದಲ್ಲಿ, ಆ ಹೆಂಗಸು ಜನ್ಮದಲ್ಲಿ ಹಣ್ಣುಗಳನ್ನು ಕದ್ದು ತಿಂದಿದ್ರೆ, ಫಲ ಅಪಹರಣ, ಜಲ ಅಪಹರಣ, ಪರಾನ್ನ ಭೋಜನ, ಅನ್ನ ಆಹಾರಾದಿ ಧಾನ್ಯಗಳನ್ನು ಅಪಹರಣ ಮಾಡಿದರೆ ಈ ರೀತಿ ನೋವು ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗರ್ಭಿಣಿ ಸ್ತ್ರೀ ಆದವಳು ಯಾವುದೇ ತಿಂಗಳಲ್ಲಿ ಕದಿಬಾರ್ದು. ಚೋರಕೃತ್ಯ ಮಹಾಪಾಪಂ ಅಂತ ಹೇಳ್ತು. ಚೋರಕೃತ್ಯ, ಕಳ್ತನದು ಯಾರು ಇದಕ್ಕೆ ಶಾಂತಿ ಮಾಡಲಿಲ್ಲ, ನಿಮ್ಮ ಹೊಟ್ಟಿರೋ ಮಗು ಕಳ್ತನ ಮಾಡತ್ತಂತೆ ಮುಂದೆ. ಓಜಮ್ದಲ್ಲಿ ಈ ಹೆಂಗಸು ಹಣ್ಣುಗಳನ್ನು ಕದ್ದಿದ್ಲು, ಆಹಾರ ಪದಾರ್ಥಗಳನ್ನು ಕದ್ದು ತಿಂದಿದ್ಲು, ಪಾನೀಯಗಳನ್ನು ಕದ್ದು ಕುಡಿದಿದ್ಲು, ಧಾನ್ಯಗಳನ್ನು ಕದ್ದಿದ್ಲು. ಅಕ್ಕಿ ಕದಿಯೋದು, ಬೇಳೆ ಕದಿಯೋದು, ತೊಗರಿಬೇಳೆ, ಅವರೆಕಾಳು ಇದನ್ನೆಲ್ಲ ಕದಿಯೋದು, ಕದ್ದು ಬದುಕಿರ್ತಾಳೆ. ಆ ದೋಷ ಈಗ ತಿಂತ್ರಿಣಿಯಿಂದಲೂ ಈ ರೀತಿ ನಡೀತದೆ. ಅದಕ್ಕೇನು ಮಾಡಬೇಕು? ತಂತ್ರ ಏನು ಹೇಳ್ತಾರೆ ಶುಕಮುನಿಗಳು ಅಂದರೆ, ಒಂದು ಕರ್ಣಕುಂಡಲ ಅಂದರೆ ಇದು ಶಂಖಪುಷ್ಪ ಅಂತ ಹೇಳ್ತಾರೆ, ಆ ಒಂದು ಹೂ ತೊಗೊಳ್ಳಿ, ಇಲ್ಲ ಒಂದು ದಾಸವಾಳ ತೊಗೋಬೋದು, ಇಲ್ಲಿ ಯಾವುದೋ ಒಂದು ಹೂ ತೊಗೊಳ್ಳಿ. ಅಕ್ಕಿ ಕಾಳು, ಅನ್ನ ಮಾಡಬಾರ್ದು, ಅಕ್ಕಿ ಕಾಳು ಒಂದಷ್ಟು ಹೂವು, ಒಂದು 100-200 ಗ್ರಾಮ್ ಅಷ್ಟು ಅಕ್ಕಿ, ಮತ್ತು ಸ್ವಲ್ಪ ಬೆಲ್ಲದ ಅನ್ನ, ಬೆಲ್ಲ ಹಾಕಿ ಅನ್ನ ಮಾಡಬೇಕು. ಅದನ್ನು ಮಾಡಿಬಿಟ್ಟು 1-2 ಹಣ್ಣಿಡಿ, ಯಾವುದೋ ಒಂದು ತೆಂಗಿನಕಾಯಿನೋ, ನಿಂಬೆಹಣ್ಣು, ಅಲ್ಲ ಮೋಸಂಬಿ, ಕಿತ್ತಲೆ, ದಾಳಿಂಬೆ, ಯಾವುದೋ ಒಂದು, ಸೇಬು, ಒಂದು ಚಿಕ್ಕ ತಟ್ಟೆ, ಆ ಅಡಿಕೆ ಪಟ್ಟೆ ತಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಗಂಧ, ಅಕ್ಷತೆ, ಪತ್ರ, ಪುಷ್ಪ ಎಲ್ಲ ಇಟ್ಟು ಪೂಜೆ ಮಾಡಿ, ವೀಳ್ಯದೆಲೆ ಅಡಿಕೆ ಇಟ್ಟು ಒಂದು ದಕ್ಷಿಣೆ ಇಡಿ. ಏನು ಮಾಡಬೇಕು? ಒಂದು ಹೂ, ಯಾವುದಾದ್ರು 1-2 ಹೂ ಇಡಿ, ಅದರಲ್ಲೂ ಶಂಖಪುಷ್ಪ ಇಡಿ, ಅಕ್ಕಿ ಕಾಳು
ಒಂದು ಸಣ್ಣ ಬಟ್ಲಲ್ಲಿ ಒಂದು ಅಕ್ಕಿ ಕಾಳು, ಅನ್ನನ ಮಾಡಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಗೂಢ ಅನ್ನ ಅಂತಾರೆ, ಇಟ್ಬಿಟ್ಟು ಒಂದೆರಡು ಹಣ್ಣು ಯಾವುದೋ ಇಡಿ, ಪೂಜೆ ಮಾಡಿ ಊದುಬತ್ತಿ ಗಂಡತಿ ತೊಗೊಂಡು ಆರತಿ ಎಲ್ಲ ಆದಮೇಲೆ ಒಂದು ವಿಳ್ಯದೆಲೆ ಮೇಲೆ ನಾನು ಹೇಳೋ ಮಂತ್ರದಿಂದ ಅರ್ಚನೆ ಮಾಡಿ. ಓಂ ನಮೋ ತ್ರಿಂತ್ರಣಿ ದೇವತೆ, ಅಷ್ಟಾತು ಕುಂಕುಮ ತೊಗೊಳ್ಳಿ, ಯಾವುದಾದ್ರು ಒಂದು ವಿಳ್ಯದೆಲೆ ಮೇಲೆ 108 ಸಲ ಅರ್ಚನೆ ಮಾಡಿ. ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂತ ಹೇಳಿ 108 ಸಲ ಅರ್ಚನೆ ಮಾಡಿ, ಮತ್ತು ಧೂಪ ದೀಪ ಎಲ್ಲ ತೋರಿಸಿ ಅದನ್ನು ತೊಗೊಂಡೋಗ್ಬಿಟ್ಟು ಏನು ಮಾಡಬೇಕು, ನಿಮ್ಮ ಊರು ಅಥವಾ ನಿಮ್ಮ ಏರಿಯಾದಲ್ಲಿ ಯಾವುದು ಗ್ರಾಮ ದೇವತೆ ಇದೆಯೋ, ಈ ಹಳ್ಳಿಗಳಲ್ಲಿ ಗ್ರಾಮ ದೇವತೆ ಇರ್ತದೆ, ಈ ಸಿಟಿಗಳಲ್ಲಿ ಒಂದೊಂದು ಏರಿಯಾದಲ್ಲಿ ಯಾವ ದೇವತೆ ಇರೋದಿಲ್ಲ, ನಿಮ್ಮ ಮನೆ ಹತ್ರ ಯಾವ ದೇವತೆ ಇರ್ತದೋ ಆ ದೇವತೆ ಮುಂದೆ ಇಟ್ಬಿಟ್ಟು ತಿರುಗಿ ನೋಡ್ದೇ ವಾಪಸ್ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ದೀಪ ಹಚ್ಚಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಯಾರು ಮಾಡಬೇಕು? ಗರ್ಭಿಣಿ ಸ್ತ್ರೀ ಮಾಡಿದ್ರೆ ಒಳ್ಳೆಯದು. ಆಗಲಿಲ್ಲ ನಿಮ್ಮ ಪರವಾಗಿ ಯಾರನ್ನ ಬೇರೆಯವ್ರನ್ನ ಕಳಿಸಿ ಅದನ್ನು ಮಾಡಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ತ್ರಿಂತ್ರಣಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂತ ಹೇಳಿ ಇದನ್ನು ಜಪ ಮಾಡ್ತಿರ್ಬೇಕು. ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡ್ತಾ ಇರಬೇಕು. ಆಗ ಈ ಸಿಂಪ್ಟಮ್ಸ್ ಎಲ್ಲ ಆಗುತ್ತೆ, ಮತ್ತು ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಎಷ್ಟೋ ಮಕ್ಕಳು 7ನೇ ಮಂತ್ಲಿಗೆ 7ನೇ ತಿಂಗಳು ಉಡೋದನ್ನು ಕಮ್ಮಿ ತಪ್ಪಿಸ್ಬೋದು. ಬೈಪಾಸ್ ಮಾಡಬೇಕು. 7 ತಿಂಗಳಿಗೆ ಉಡೋದಕ್ಕಿಂತ 9 ತಿಂಗಳು ಉಡೋದು ಬಹಳ ವಾಸೆ. 9 ತಿಂಗಳು ತಾಯಿ ಗರ್ಭದಲ್ಲಿ 10ನೇ ತಿಂಗಳು ಜನ ಆಗೋರು 80-90 ವರ್ಷ ಬದುಕ್ತಾರೆ. ಅದನ್ನ 7ನೇ ತಿಂಗಳಿಗೆ ಮಗು ಡೆಲಿವರಿ ಆಗೋದನ್ನ ಅವಾಯ್ಡ್ ಮಾಡಬೇಕು ಅಂತ ಶುಕಮುನಿಗಳು ಹೇಳ್ತಾರೆ. ಇನ್ನೂ 2 ತಿಂಗಳು 8-9 ತಿಂಗಳೊಳಗೆ ಮಗು ಚೆನ್ನಾಗಿ ಬಲಿಯುತ್ತೆ, ಒಳ್ಳೆ ಆರೋಗ್ಯ, ರೂಪ, ದೇಹ ಎಲ್ಲ ರಚನೆ ಚೆನ್ನಾಗಾಗತ್ತೆ, ದಟ್ಟ ಪುಷ್ಟಿಯಾಗಿರ್ತದೆ. ಅದರಿಂದ ನವಮಾಸ ತುಂಬಿದ ಮೇಲೆ ಉಡುವಂಥ ಮಕ್ಕಳಿಗೆ ಒಳ್ಳೆಯದು, ಆಯುಷ್ಯ ಆರೋಗ್ಯ ಇರ್ತದೆ ಅಂತ ಹೇಳ್ತಾರೆ ಶುಕಮುನಿಗಳು. ಕೆಲವು 7 ತಿಂಗಳಿಗೆ ಹುಟ್ಟುಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವರ ಪೂರ್ವಜನ್ಮದ ಕರ್ಮ. ಇದಕ್ಕೆ ಕಾರಣ ತಾಯಿದು ದೋಷ ಇರ್ತದೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಈ ಮಂತ್ರನ ಆಗ ಜಪ ಮಾಡ್ತಿರ್ಬೇಕು. 7ನೇ ತಿಂಗಳು ಭಾಳ ಕೇರ್ಫುಲ್ ಆಗಿರೋಂಥ ತಿಂಗಳದು. ಕೆಲವರಿಗೆ 7ನೇ ತಿಂಗಳಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಉಂಟು. ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಕ್ ಅಂತಾರೆ. ಆ ಜೆಸ್ಟೇಷನ್ ಡಯಾಬಿಟಿಕ್ಸ್ ಬರಬಾರ್ದು ಅಂದರೆ ಇದೆಲ್ಲ ಮಾಡಬೇಕು. ಅಕಸ್ಮಾತ್ ಬಂದರೂ ಮಗು ಡೆಲಿವರಿ ಆದಮೇಲೆ ಡಯಾಬಿಟಿಸ್ ನಾರ್ಮಲ್ ಆಗಿಬಿಡುತ್ತೆ, ಕೆಲವು ಆಗಲ್ಲ, ಕಂಟಿನ್ಯೂ ಆಗಿಬಿಡ್ತದೆ, ಸಾಯೋ ತನಕ ಡಯಾಬಿಟಿಕ್ ಇರ್ತಾರೆ ಅವರು. ಇದಕ್ಕೆಲ್ಲ ಕಾರಣ ತಿಂತ್ರಣಿ. ಅದರಿಂದ ತಾಯಿ ಗರ್ಭದಲ್ಲಿದ್ದಾಗಲೇ ಮಗುಗೂ ಕಾಯಿಲೆ ಬರ್ಬೋದು, ರೋಗಿಷ್ಠನಾಗ್ಬೋದು, ಹೆಣ್ಣಾಗಲಿ ಗಂಡಾಗಲಿ. ಇಲ್ಲ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ತಾಯಿ ರೋಗಿಷ್ಠಗಳಾಗ್ತಾ ಹೋಗ್ತಾಳೆ. ಮಗು ಜನನ ಕೊಟ್ಟಮೇಲೆ ಆ ಮಗು ಹುಟ್ಟಿದ ಮೇಲೆ ನಂಗೆ ಹಿಂಗಾಯಿತು, ಆ ಮಗು ಹುಟ್ಟಿದ ಮೇಲೆ ನಂಗೆ ಈ ಥರ ಪ್ರಾಬ್ಲಮ್ ಶುರುವಾಯಿತು, ಆ ಮಗು ಹುಟ್ಟಿದ ಮೇಲೆ ನನಗೆ ಈ ಪ್ರಾಬ್ಲಮ್ ಬಂತು ಅಂತ ಹೇಳ್ತಿರ್ತೀವಿ ನಾವು. ಅದು ಗರ್ಭಿಣಿ ಬಾಲಾರಿಷ್ಟ, ಮಗುಗೂ ಕೂಡ ರೋಗ ಇಷ್ಟ. ಅದಕ್ಕೆ ಬಾಲಾರಿಷ್ಟಗಳು ಗರ್ಭಿಣಿ ಬಾಲಾರಿಷ್ಟ. ಗರ್ಭದಲ್ಲಿದ್ದಾಗಲೇ ಈ ಸಂಸ್ಕಾರ ಕೊಡಬೇಕು ಅಂತೇಳಿ ನಿಜವಾಗ್ಲೂ ನಾವು ಶುಕಮುನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಶುಕಮುನಿಗಳು, ಶುಕ ಅಂದರೆ ಗಿಣಿ ಮೂಗಿತ್ತವ್ರಿಗೆ, ಗಿಣಿ ಥರ ಮೂಗಿತ್ತಂಥವ್ರಿಗೆ. ಶ್ರೀನಿವಾಸನಿಗೆ ಮತ್ತು ಪದ್ಮಾವತಿಗೆ ಮದುವೆ ಮಾಡಿಸಿದಂಥ ಮಹಾನ್ ಋಷಿಗಳವರು. ತಿರುಪತಿ ಬೆಟ್ಟದ ಕೆಳಗಡೆ ಶ್ರೀನಿವಾಸ ಮಂಗಾಪುರ ಅಂತಿದೆ. ಆ ಶ್ರೀನಿವಾಸ ಮಂಗಾಪುರದಲ್ಲಿ ಪದ್ಮಾವತಿ ಶ್ರೀನಿವಾಸನಿಗೆ ಮದುವೆ ಆಗಿದ್ದ ಜಾಗ ಅದು. ಅಲ್ಲಿ ಶುಕಮುನಿಗಳು ಅವ್ರನ್ನೆಲ್ಲ ಮದುವೆ ಏರ್ಪಾಟ್ ಮಾಡಿ ಮದುವೆ ಮಾಡಿಸಂತೆ. ಅಂಥ ವಿಶೇಷವಾದಂಥ ಋಷಿ ಸೈಂಟಿಸ್ಟು ಈ ಗರ್ಭಿಣಿ ಸ್ತ್ರೀಯ ಬಗ್ಗೆ ಭಾಳಷ್ಟು ರಿಸರ್ಚ್ ಸಂಶೋಧನೆ ಮಾಡಿ ಒಂದು ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಗರ್ಭಿಣಿ ಸ್ತ್ರೀ ಸಂಹಿತೆ ಅಂತ ಹೇಳ್ತಾರೆ. ಗರ್ಭಧಾರಣೆ ಆದಾಗಿಂದ ಮಗು ಜನನ ಆಗೋವರೆಗೂ ಗರ್ಭಿಣಿಗೆ ಯಾವ್ಯಾವ ರೀತಿ ಅನಿಷ್ಟಗಳು ಬರ್ತದೆ, ಯಾವ್ಯಾವ ದೇವತೆಗಳು ಯಾವ್ಯಾವ ತಿಂಗಳಿಗೆ ಬಂದು ಈ ರೀತಿ ತೊಂದರೆ ಕೊಡ್ತಾರೆ ಅನ್ನೋ ವಿಚಾರನ ಜಗತ್ತಿನಲ್ಲಿ ತಿಳಿಸ್ತವ್ರೆ ಶುಕಮುನಿಗಳು. ಇನ್ಯಾರಿಗೂ ಗೊತ್ತಿಲ್ಲ. ಚರಕ ಮುನಿಗಳು ಬರೆದಿಲ್ಲ, ಸುಶ್ರುತ ಮುನಿಗಳು ಕೂಡ ಹೇಳಿಲ್ಲ. ಅದು ಹೇಳಿದವ್ರು ಯಾರು? ಶುಕಮುನಿಗಳು. ಆದ್ದರಿಂದ ನಾವೆಲ್ಲರೂ ಆ ಶುಕಮುನಿಗಳಿಗೆ ಒಂದು ಸಲ ಥ್ಯಾಂಕ್ಸ್ ಹೇಳಬೇಕು ನಾವು. ಅಂಥ ವಿಶೇಷವಾದಂಥ ಮಹಾಜ್ಞಾನಿ ಶುಕಮುನಿಗಳು. ಆ ಶುಕಮುನಿಗಳು ಕೊಟ್ಟಂಥ ಒಂದು ಜ್ಞಾನ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಮಂತ್ರದಿಂದ
ತಂತ್ರವನ್ನು ಮಾಡಿದ್ರೆ 7ನೇ ಸಪ್ತಮ ಮಾಸದಿದ್ದಂಥ ತ್ರಿಂತ್ರಿಣಿ ಆ ತ್ರಿಂತ್ರಿಣಿ ದೇವತೆಯಿಂದ ಕೊಡುವಂಥ ಕಾಟ ದೂರ ಆಗುತ್ತೆ. ಪೂರ್ವಜನ್ಮದಲ್ಲಿ ಇದ್ದಂಥ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೆ ಕೆಲವು ಕರ್ಮಗಳು ನಾವು ಬಸ್ರಿಯಾಗಿದ್ದಾಗ ಪೀಡಿಸುತ್ತೆ, ಕೆಲವರು ಮಲಗಿದಾಗ, ಕೆಲವು ನಿಂತಾಗ, ಕೆಲವು ಆರೋಗ್ಯವಾಗಿದ್ದಾಗ, ಕೆಲವು ಆರೋಗ್ಯ ಕೆಟ್ಟಾಗ ಪೀಡಿಸುತ್ತೆ ನಮ್ಮ ಶಾಪ ಪಾಪಗಳು. ತಿಳುವಳಿಕೆಯಿಂದ ಇದನ್ನು ಮಾಡ್ಕೋಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕ, ಮಂತ್ರಗಳು ಹೇಳಿ ಹೇಳಿ ಮಾಂತ್ರಿಕನಾಗಬೇಕು. ಮನೆಗೊಬ್ಬ ತಾಂತ್ರಿಕ, ಈ ತಂತ್ರಗಳನ್ನು ಮಾಡಿ ಒಬ್ಬ ತಾಂತ್ರಿಕ ಟೆಕ್ನಾಲಜಿಸ್ಟ್ ಇರಬೇಕು. ಮನೆಗೊಬ್ಬ ಯಾಂತ್ರಿಕ, ಯಂತ್ರಗಳು ಡಿವೈಸಸ್ ಬರೆದು ಒಬ್ಬ ತಾಂತ್ರಿಕನಾಗಬೇಕು, ಯಾಂತ್ರಿಕನಾಗಬೇಕು. ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಆಗಬೇಕು. ಆಗ ಮನೆ ಬ್ರಹ್ಮಲೋಕ, ವಿಷ್ಣುಲೋಕ, ಕೈಲಾಸ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ರಹಸ್ಯ ಏನಂತಂದರೆ, 7ನೇ ತಿಂಗಳಲ್ಲಿ 7 ಜನ ಮುತ್ತೈದೆಯರಿಗೆ ಏನಾದ್ರು ಒಂದು ಅರ್ಶಿನ ಕುಂಕುಮ ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ ಶುಕಮುನಿಗಳು. 7 ಜನ ಮುತ್ತೈದೆಯರು ಸಿಕ್ಕಿಲ್ಲ ಅಂದರೆ 3 ಜನ ಮುತ್ತೈದೆಯರಿಗೆ ನಿಮ್ಮ ಗೋತ್ರ ಆಗಿರಬಾರ್ದು, ನಿಮ್ಮ ನಕ್ಷತ್ರದವರೇ ಆಗಿರಬಾರ್ದು, ರಾಶಿಯವರೇ ಆಗಿರಬಾರ್ದು, ನಿಮ್ಮ ಬಂಧು ಬಳಗ ಸಂಬಂಧಿಕರಾಗಿರಬಾರ್ದು, ಬೇರೆ ಅನ್ಯ ಧರ್ಮ ಅಥವಾ ಅನ್ಯ ಜಾತಿಯವರಿಗೆ 3 ಜನರಿಗೆ ಅರ್ಶಿನ ಕುಂಕುಮ ಫಲತಾಂಬೂಲ ಕೊಟ್ಟರೆ ತ್ರಿಂತ್ರಿಣಿ ಸಂತೃಪ್ತಿಗಳಾಗಿ ಬಿಟ್ಬಿಡ್ತಾಳಂತೆ ನಿಮ್ಮನ್ನು. ಇದು ಒಂದು ರಹಸ್ಯ. ಗರ್ಭಿಣಿ ಸ್ತ್ರೀ 7ನೇ ತಿಂಗಳಲ್ಲಿ 3 ಅಥವಾ 7 ಜನಕ್ಕೆ 7 ಸಿಕ್ಕಿಲ್ವಾ 3 ಜನ ಮುತ್ತೈದೆಯರನ್ನ ಕರಿಬೇಕು. ಸುಮಂಗಲಿಯರು ಅವ್ರು ಯಾರು, ಗಂಡ ಸತ್ತೋದ್ಮೇಲೆ ಮತ್ತೊಂದು ಮದುವೆ ಮಾಡ್ಕೊಳ್ತಲ್ಲ ಅಂಥವ್ರು ಕೊಡೋಂಗಿಲ್ಲ. ವಿಧವೆಯಾಗಿ ಮುತ್ತೈದೆ ಆಗ್ತಾಳಾಗಿಲ್ಲ, ಒಂದೇ ಭಾಗ್ಯ ಇರಬೇಕು, ಮುತ್ತೈದೆ ಇರಬೇಕು, ಅವಳು ವಿಧವೆ ಆಗಿರಬಾರ್ದು. ಅಂಥ ಮುತ್ತೈದೆ ಸ್ತ್ರೀಯರಿಗೆ ನೀವು 3 ಅಥವಾ 7 ಜನರಿಗೆ ಅರ್ಶಿನ ಕುಂಕುಮ ಕೊಟ್ಟು ದಕ್ಷಿಣೆ ಇಟ್ಟು ಫಲತಾಂಬೂಲ ಕೊಡಬೇಕು, ಮುಟ್ಟಿ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಇದಷ್ಟು 7ನೇ ತಿಂಗಳು ಮಾಡುವಂಥ ಶಾಂತಿ ಗರ್ಭಿಣಿ ಬಾಲಾರಿಷ್ಟ ನಿವಾರಣೆಗೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು ನಾನು ಅಂದರೆ ಇದೇ ಮಾರ್ಚ್ ತಿಂಗಳು 22, 23 ಅಂದರೆ ಶನಿವಾರ ಭಾನುವಾರ ನಾನು ನರಸಿಂಹ ಕ್ರಿಯೆ ಅನ್ನೋ ಒಂದು ವಿಶೇಷವಾದಂಥ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ನರಸಿಂಹ ಕ್ರಿಯೆ ಅಂದರೆ ಸಾವಿರಾರು ವರ್ಷದ ಹಿಂದೆ ಇದ್ದಂಥ ಕ್ರಿಯೆ. ಇದು ಜಗತ್ತಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿದ್ಯೆ. ಈ ವಿದ್ಯೆಯನ್ನು ನಾನು ಜಗತ್ತಿಗೆ ಕಲಿಸೋಕೆ ಹೊರಟಿದ್ದೀನಿ. ಯಾತಕ್ಕೆ ಕಲಿಬೇಕು ಈ ವಿದ್ಯೆ ಅಂತಂದರೆ, ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ, ತಲೆನೋವು ಬರ್ತಿದ್ರೆ, ಮೈಗ್ರೇನ್ ಇತ್ತು ಅಂದರೆ, ತಲೆ ಒಳಗೆ ಬ್ಲಡ್ ಕ್ಲಾಟ್ ಆಗಿದ್ದರೆ, ರಕ್ತ ಹರಿತಿಲ್ಲ ಅಂದರೆ, ಹುಚ್ಚುಚ್ಚಾಗಿ ಮಾತಾಡೋದು, ಬ್ರೈನಿಗೆ ಸಂಬಂಧಪಟ್ಟಂಥ ಏನೋ ದೋಷಗಳಿದ್ದರೂ ಕೂಡ, ಮತ್ತು ಮೆಂಟಲಿ ರಿಲೇಟೆಡ್ ಇಶ್ಯೂಸ್, ಸ್ಕಿಜೋಫರ್ನಿಯಾ, ಅಲ್ಝೀಮೀರಿಯಾ, ಹಿಸ್ಟೀರಿಯಾ, ಆ್ಯಕ್ಸೈಟಿ ಡಿಸಾರ್ಡರ್ಸು, ಬೈಪಾಲರ್ ಡಿಸಾರ್ಡರ್ಸು, ಈ ಥರದ್ದೆಲ್ಲ ನಿವಾರಣೆ ಮಾಡುತ್ತೆ ಈ ನರಸಿಂಹ ಕ್ರಿಯೆ. ಇದ್ರ ಜೊತೆಗೆ ಇತ್ತೀಚೆಗೆ ಲಕ್ವ ಜಾಸ್ತಿ ಆಗ್ತಿದೆ, ಪ್ಯಾರಾಲಿಸಿಸ್, ಪಿಡ್ಸ್, ಎಷ್ಟೋ ಜನಕ್ಕೆ ಪಿಡ್ಸ್ ಬರ್ತಿದೆ. ಲಕ್ವ ಪಿಡ್ಸ್ ಬರೋದು ಬ್ರೈನಿಂದ. ಅರಳು ಮರಳು ಮರ್ತೋಗ್ತಿರ್ತಾರೆ, ಅದಕ್ಕೆ ಡೆಮೆನ್ಷಿಯಾ ಅಂತಾರೆ. ಪಾರ್ಕಿನ್ಸನ್, ಕೈ ಅಲ್ಲಾಡೋದು, ತಲೆ ಅಲ್ಲಾಡೋದು, ಈ ರೀತಿ ಈ ಥರ ರೋಗಗಳು ಜಾಸ್ತಿ ಆಗ್ತಿದೆ. ಚಿಕ್ಕವರಲು ನರ ವೀಕ್ನೆಸ್, ನರ ದೌರ್ಬಲ್ಯ, ಚಿಕ್ಕ ಮಕ್ಕಳಿಗೆ ಕೈ ನಡ್ಕ ಹಿಂಗೆ ನಡುಕ್ತದೆ ಈಗಲೇ. ಈ ಥರ ದೋಷಕ್ಕೆಲ್ಲ ಬ್ರೈನೇ ಮೂಲ ಕಾರಣ. ಅದಕ್ಕೆ ಬ್ರೈನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡೋ ಒಂದು ಕ್ರಿಯೆ ನರಸಿಂಹ ಕ್ರಿಯೆ. ತಲೆನೋವು, ತಲೆಗೆ ಸಂಬಂಧಪಟ್ಟಂಥ ಬಾಧೆಗಳು, ಕಣ್ಣಿನ ದೋಷಗಳು ಎಂಥದ್ದೇ ಇರಲಿ, ಕಿವಿಗೇನೇ ಕಿವುಡ್ತನ ಬರಬಾರ್ದು ಅಂದರೆ, ಕಿವಿಲೇನೇ ದೋಷ ಇರಲಿ, ವರ್ಟಿಗೋ ಅನ್ನೋ ಒಂದು ಕಾಯಿಲೆ ಕ್ಯೂರ್ ಮಾಡುತ್ತೆ ಇದು. ಆಮೇಲೆ ಮೂಗಲ ಒಳಗೆ ಏನೋ ದುರ್ಮಾಂಸ ಬೆಳೆದಿದ್ರೆ, ಮೂಗಲ್ ದೋಷಗಳಿರುತ್ತೆ, ಹಲ್ಲು ಡೆಂಟಲ್ ರಿಲೇಟೆಡ್ ದೋಷ, ಗಂಟ್ಲಲ್ಲಿ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಧ್ವನಿಪಟ್ಟಿಕೆ ದೋಷ, ಅನ್ನನಾಳ ಈಸೋಫಗಸ್ ಬಗ್ಗೆ ಏನೋ ದೋಷ ಇತ್ತು ಅಂತಂದರೆ, ತುಟಿಗಳಲ್ಲಿ ಆಗಾಗ ಉಣ್ಣಾಗ್ತಿದ್ರೆ, ನಾಲ್ಗೆಯಲ್ಲಿ ತೊದಲಿದ್ರೆ, ಇವೆಲ್ಲ ಕ್ಯೂರ್ ಮಾಡುತ್ತೆ ಈ ನರಸಿಂಹ ಕ್ರಿಯೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರು, ಅಸ್ತಮಾ, ಡಸ್ಟ್ ಅಲರ್ಜಿ, ಲಂಗ್ ಕ್ಯಾನ್ಸರು, ಹಾರ್ಟಲ್ಲಿ ಏನೇ ದೋಷ ಇರಲಿ, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹಾರ್ಟಲ್ಲಿ ಎಂತಿಂಥ ಕಾಯಿಲೆ ಇದೆಯೋ ಅದನ್ನೆಲ್ಲ 2 ನಿಮಿಷ ತೆಗೆದಾಕ್ಬಿಡುತ್ತೆ ಈ ನರಸಿಂಹ ಕ್ರಿಯೆ. ಹೊಟ್ಟೆ ಒಳಗೆ ಏನಾದ್ರು ಅಲ್ಸರ್ ಇದ್ದರೆ, ಲಿವರಲ್ಲಿ ಇತ್ತು ಅಂದರೆ, ಜಾಂಡೀಸ್ ಆಗ್ತಿತ್ತು ಆಗಾಗ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಡಯಾಬಿಟಿಸ್, ಬಿ ಪಿ, ಗ್ಯಾಸ್ಟ್ರೈಟಿಕ್ಸು 1 ವಾರ ಈ ಕ್ರಿಯೆ ಮಾಡೋದು ಹೊಟ್ಟೆ ಹೋಗ್ಬಿಡುತ್ತೆ. ಡಯಾಬಿಟಿಸ್, ಬಿ ಪಿ, ಗ್ಯಾಸ್ಟ್ರೈಟಿಕ್ಸ್ ಮಾಡಬೇಕು. ಇದು 10 ನಿಮಿಷ ಪ್ರತಿದಿನ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಕ್ರಿಯೆ ನರಸಿಂಹ ಕ್ರಿಯೆ. ದಿನ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿಬಿಟ್ರೆ ಸಾಕು, ಈ ರೋಗಲ್ಲ ನಿವಾರಣೆ. ಆಮೇಲೆ ಮಲಬದ್ಧತೆ, ಸರಿಯಾಗಿ ಟಾಯ್ಲೆಟ್ಗೆ ಹೋಗಲ್ಲ, ಮೂತ್ರ ವಿಸರ್ಜನೆ ಮಾಡಲ್ಲ, ಕಿಡ್ನಿ ರೋಗಗಳು, ಕಿಡ್ನಿಗೆ ಸಂಬಂಧಪಟ್ಟಂದು ಕ್ರಿಯಾಟಿನ್ ಲೆವೆಲ್ ಕಮ್ಮಿ ಆಗೋದು, ಪ್ಲೇಟೆಟ್ಸ್ ಕೌಂಟ್ಸ್ ಕಮ್ಮಿ ಆಗಿಬಿಡೋದು, ಹೇಮೋಗ್ಲೋಬಿನ್ ಕೊರತೆ, ತೊಡೆ ನೋವು, ತೊಡೆ ಸ್ಕಿನ್ ಡಿಸೀಸು, ಮಂಡಿ, ಪಾದ,
ಪಾದದಿಂದ ತಲೆಯಿಂದ ಪಾದವ್ರಿಗೆ ಏನೇ ದೋಷ ಇದ್ದರೂ ಕೂಡ ದಿನ ಬೆಳಗ್ಗೆ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿಬಿಟ್ರೆ ಈ ಕಾಯಿಲೆ ಗುಣ ಆಗಿಬಿಡ್ತದೆ. ಅಷ್ಟು ವಿಶೇಷವಾದದ್ದು ಈ ನರಸಿಂಹ ಕ್ರಿಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ ಇಡೀ ಜಗತ್ತಿಗೆ. ಇದೇ ಮೊಟ್ಟ ಮೊದಲು ಇದು ವಿದ್ಯೆ ಕಲಿಸ್ತಾ ಇರೋದು ಇಡೀ ವರ್ಲ್ಡಲ್ಲಿ. ಅದು ನೀವು ಯಾಕೆ ಒಬ್ಬರು ಆಗಬಾರ್ದು ಅಂತ ನನ್ನ ಆಸೆ. ಔಷಧಿಯಿಂದ ದೂರ ಇರಬೇಕು, ಹಾಸ್ಪಿಟ್ಲಿಗೆ ಹೋಗಬಾರ್ದು. ಎಲ್ಲ ಪಾಪಶಾಪಗಳನ್ನು ಮಾಟ ಮಂತ್ರ ತಂತ್ರ ಬಾಧೆ, ಭೂತ ಪ್ರೇತ ಪಿಚಾಚಿ ಬಾಧೆಗಳೆಲ್ಲ ನಿವಾರಣೆ ಮಾಡೋ ಕ್ರಿಯೆ ನರಸಿಂಹ ಕ್ರಿಯೆ. ಇದರಲ್ಲಿ 12 ಮಂತ್ರಗಳು ಉಪದೇಶ ಆಗುತ್ತೆ. 12 ತಿಂಗಳಿಗೊಂದು ಮಂತ್ರ, ಆ ಥರದ್ದು 12 ತಿಂಗಳಿಗೂ 12 ಮಂತ್ರಗಳನ್ನು ಇರುವಂಥ ವಿಶೇಷವಾದ ವಿದ್ಯೆಯನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು 1 ದಿನದ ವರ್ಕ್ಶಾಪ್. ಬೆಳಗ್ಗೆ 10ಕ್ಕೆ ಶುರು ಮಾಡಿ ಸಂಜೆ 6-7 ಗಂಟೆ ಮುಗಿಸ್ಬಿಡ್ತೀನಿ. 1 ದಿನದ ವರ್ಕ್ಶಾಪು ಇದು. ನಾನು ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಕಲಿಬೇಕು. ನಾವು ರೋಗದಿಂದ ಮುಕ್ತರಾಗಬೇಕು. 50-60 ವರ್ಷ ವಯಸ್ಸಾಗಿರೋಳು ಇನ್ನೂ 20-30 ವರ್ಷ ಹುಡುಗ ಥರ ಕಾಣ್ತೀವಿ. 50-60 ವರ್ಷ ವಯಸ್ಸಾಗಿದೆ ಹೆಂಗಸು ಇನ್ನೂ 20-25 ವರ್ಷ ಥರ ಕಾಣ್ತೀವಿ. ಅಷ್ಟು ವಿಶೇಷ ಈ ನರಸಿಂಹ ಕ್ರಿಯೆ. ಈ ವಿದ್ಯೆಯನ್ನು ನಾನು ಇದೇ ತಿಂಗಳು 22-23ನೇ ತಾರೀಕು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋವಂಥವ್ರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ವೆಬ್ ಲಿಂಕನ್ನು, ಆ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ ಎಕ್ಸ್ಪ್ರೆಷನ್ ಕೊಡುತ್ತದು. ಅಲ್ಲಿ ಹೋಗಿ ಎಲ್ಲ ಫಾರ್ಮ್ಯಾಲಿಟೀಸ್ ಮಾಡಬೇಕು. ನೀವೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ನಮ್ಮ ಆಫೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಹೇಗೆ ಬರಬೇಕು, ಏನು ತರಬೇಕು, ಏನು ತರಬಾರ್ದು ಅಂತೇಳಿ. ಈ ಕೋರ್ಸನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕಲಿಸ್ತಾ ಇದ್ದೀನಿ. ಇದೊಂದು ವಿಶೇಷವಾದಂಥ ವಿದ್ಯೆ ಜಗತ್ತಿನಲ್ಲಿ. ಇದಕ್ಕೆ ಆಸಕ್ತಿ ಇರೋಂಥವರು ವೆಬ್ಸೈಟ್ ಕ್ಲಿಕ್ ಮಾಡಿ, ಬೈ ಚಾನ್ಸ್ ಎಲ್ಲ ಆಫೀಸಿಗೆ ಫೋನ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ವೆಬ್ಸೈಟಲ್ಲಿ ಎಲ್ಲ ಇದೆ ನೀವು. ಆಮೇಲೆ www.lakshmisrinivas.in ಅಂತ ನಾವು ಅಪಾಯಿಂಟ್ಮೆಂಟ್ಗೆ ಯೂಸ್ ಮಾಡ್ತೀವಲ್ಲ, ಆ ಲಿಂಕನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಬುಕ್ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಇಷ್ಟು ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಮರಿಬೇಡಿ ಲೈಕನ್ನು ಲಿಂಕನ್ನು ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಟೈಮ್ ಟು ಟೈಮ್ ನೀವು ಅಲ್ಲೂ ಕೂಡ ಇನ್ಫಾರ್ಮೇಷನ್ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ಗೆ ಆ ಟೈಮಿಗೆ ಬುಕ್ ಮಾಡ್ಕೋಬೋದು. ಈ ಲಿಂಕಿಂದ ನರಸಿಂಹ ಕ್ರಿಯೆನೂ ಕೂಡ ಬುಕ್ ಮಾಡ್ಕೋಬೋದು. ಇನ್ನೊಮ್ಮೆ ತೋರಿಸ್ತೀನಿ. ನರಸಿಂಹ ಕ್ರಿಯೆಗೆ ಲಿಂಕ್ ಯಾವುದು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನರಸಿಂಹ ಕ್ರಿಯೆಗೆ ನೀವು ಅಡ್ಮಿಟ್ ಆಗ್ಬೋದು. ನಾಳಿನ ಸಂಚಿಕೆಯಲ್ಲಿ ನಾನು ಗರ್ಭಿಣಿ ಸ್ತ್ರೀ 8ನೇ ತಿಂಗಳಿಗೆ ಕಾಲಿಟ್ಟಾಗ ಏನೆಲ್ಲ ದೋಷಗಳಿದೆ, ಅದಕ್ಕೆ ಆ ದೋಷ ನಿವಾರಣಕ್ಕೆ ಆಗಲಿಕ್ಕೆ ಮಂತ್ರ ತಂತ್ರ ಏನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.